ಎಲ್ಲರಿಗೂ ನಮಸ್ಕಾರಗಳು. ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಜನಸಂಖ್ಯೆ ಹಾಗೂ ಆರ್ಥಿಕ ಸ್ಥಿತಿಗತಿ ಕುರಿತು ಒಂದು ಸಮಗ್ರ ವರದಿ ತಯಾರಿಸಲು ನ್ಯಾಯಮೂರ್ತಿ ಕಾಂತರಾಜು ಅವರ ನೇತೃತ್ವದ ಆಯೋಗವನ್ನು ರಚಿಸಲಾಗಿತ್ತು. ನ್ಯಾಯಮೂರ್ತಿ ಕಾಂತರಾಜು ಅವರು ರಾಜ್ಯಾದ್ಯಂತ ಸಂಚರಿಸಿ ರಾಜ್ಯದಲ್ಲಿರುವಂಥ ಹಿಂದುಳಿದ ವರ್ಗದವರ ಆರ್ಥಿಕ ಸ್ಥಿತಿ ಹಾಗೂ ಜನಸಂಖ್ಯೆ ಕುರಿತು ಸಮಗ್ರವಾದವನ್ನು ವರದಿಯನ್ನು ವರದಿಯನ್ನು ರಚಿಸಿದ್ದಾರೆ. ಈ ವರದಿಯನ್ನು ನಮ್ಮ ರಾಜ್ಯದ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿದ್ದ ಶ್ರೀ ಜಯಪ್ರಕಾಶ್ ಹೆಗಡೆಜಿಯವರ ನೇತೃತ್ವದಲ್ಲಿ ಹಾಗೂ ನ್ಯಾಯಮೂರ್ತಿ ಕಾಂತರಾಜರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸಂಪೂರ್ಣವಾದ ವರದಿಯನ್ನು ಈಗಾಗಲೇ ಸಲ್ಲಿಸಲಾಗಿದೆ. ಇದನ್ನು ಕೂಡಲೇ ಅನುಷ್ಠಾನಗೊಳಿಸಬೇಕಾಗಿದೆ. ಆದ್ದರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುವುದೇನೆಂದರೆ, ತಾವು ಇದೇ ಬುಧವಾರ ಸಂಪುಟ ಸಭೆಯನ್ನು ಕರೆದಿದ್ದೀರಿ. ಸಂಪುಟ ಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿ ಇದನ್ನು ಸಂಪೂರ್ಣ ಜಾರಿಗೊಳಿಸಬೇಕು. ಇದರಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಯಾವುದೇ ಥರದ ಯಾರಿಗೂ ಇದರಿಂದ ತೊಂದರೆಯಾಗದಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದು ಭಾಳ ಅವಶ್ಯವಾಗಿದೆ. ಯಾವುದೇ ಥರದ ನ್ಯೂನತೆಗಳಿದ್ದರೆ ಇದನ್ನು ಸಮಗ್ರವಾಗಿ ಚರ್ಚಿಸಿ ವಿಚಾರ ವಿಮರ್ಶೆ ಮಾಡಿ ಜಾರಿಗೆ ತರುವುದು ಭಾಳ ಅವಶ್ಯವಾಗಿದೆ. ನಮ್ಮ ದೇಶದ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ಹಾಗೂ ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದ ಶ್ರೀ ರಾಹುಲ್ ಗಾಂಧೀಜಿಯವರು ಕೂಡ ಪದೇ ಪದೇ ನಮ್ಮ ದೇಶದ ಜಾತಿ ಜನಗಣತಿ ಆಗಬೇಕು ನಮ್ಮ ದೇಶದಲ್ಲಿ, ನಂತರ ಅವರಿಗೆ ಅವರವರ ಜನಸಂಖ್ಯೆ ಆಧಾರದ ಮೇಲೆ ಸೌಲಭ್ಯಗಳು ದೊರೆಯುವ ಸಾಧ್ಯತೆಗಳಿವೆ. ಕಾರಣ ನಮ್ಮ ರಾಜ್ಯ ಈಗಾಗಲೇ ಇದನ್ನು ಘೋಷಣೆ ಮಾಡಿದೆ. ಇದನ್ನೇ ಗಮನಿಸಿ ನಮ್ಮ ಬಿಹಾರ ರಾಜ್ಯದಲ್ಲಿಯೂ ಕೂಡ ಜಾತಿ ಗಣತಿಗಳನ್ನ ಮೂಡಲಾಗಿದೆ. ಮೊದಲು ನಾವು ಇದನ್ನು ಪ್ರಾರಂಭ ಮಾಡಿದ್ದೆವು, ಆದರೆ ಈವರೆಗೂ ಅದು ಅನುಷ್ಠಾನಕ್ಕಾಗಿಲ್ಲ. ಸಾಕಷ್ಟು ಕಾರಣಗಳಿವೆ ಅದಕ್ಕೆ. ಆದ್ದರಿಂದ ಅತ್ಯಂತ ಉತ್ಸಾಹಿಯಾಗಿರುವಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಸಂಪುಟದರ್ಶಿ ಎಲ್ಲ ಮಂತ್ರಿಗಳು ಇದಕ್ಕೆ ತಮ್ಮ ಸಹಮತವನ್ನು ವ್ಯಕ್ತಪಡಿಸಿ ಇದನ್ನು ಕೂಡಲೇ ಜಾರಿಗೊಳಿಸಿ ಇದನ್ನು ಅನುಷ್ಠಾನಗೊಳಿಸಲು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಇದು ಕೇವಲ ಹಿಂದುಳಿದ ವರ್ಗದವರಿಗೆ ಮಾತ್ರ ಸೀಮಿತವಾಗಿಲ್ಲಿದು. ಇದು ಆರ್ಥಿಕವಾಗಿ ಮೇಲ್ಜಾತಿಯವರಿದ್ದರೂ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿದ್ದರೂ ಕೂಡ ಅವರಿಗೂ ಕೂಡ ಅನುಕೂಲತೆ ಆಗುವ ಸಾಧ್ಯತೆಗಳಿವೆ. ಆದ್ದರಿಂದ ಇದನ್ನು ಯಾವುದೇ ಥರದ ವಿಳಂಬ ಮಾಡದೆ ಜಾರಿಗೊಳಿಸಬೇಕೆಂದು ನಾನು ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ ಮತ್ತು ಎಲ್ಲರೂ ಕೂಡ ಇದಕ್ಕೆ ಬೆಂಬಲಿಸಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಕಳಕಳಿ ಮನವಿ ಮಾಡ್ಕೊತೀನಿ. ಜೈ ಹಿಂದ್.